JDS ಅಂತ ಅರ್ಥ ಆಗಿಲ್ಲ ಸರ್. ಇಲ್ಲೇ ಇಬ್ಬರು JDS ಕ್ಯಾಂಡಿಡೇಟ್ಗಳು ಶಾಸಕರು ಕಾಂಗ್ರೆಸ್ ಬರೋದಕ್ಕೆ ಒಬ್ಬ ಮುಂದಾಳತ್ವ ವಹಿಸಿದ್ದಾರೆ. ಜಿಲ್ಲೆ ಹಿರಿಯ ರಾಜಕಾರಣಿಗಳು. ಹೌದೌದು, ನಮಗೂ ಆ ವಿಚಾರ ನಮ್ಮ ಗಮನಕ್ಕೂ ಬಂದಿದೆ. ಯಾಕೆ ನೀವು ಕೇಳಿದ ಮೇಲೆ ನಾವು ಹೇಳೋಣ, ನಮ್ಮ ಗಮನಕ್ಕೂ ಬಂದಿದೆ. JDS ಶಾಸಕರಾದಂಥ ನಮ್ಮ ಶ್ರೀನಿವಾಸಪುರ ಶಾಸಕರಾದಂಥ ವೆಂಕಟಶಿವರೆಡ್ಡಿಯವರು, ಆಮೇಲೆ ನಮ್ಮ ಮುಳಬಾಗಿಲಿನ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರನ್ನು ನಮ್ಮ ಒಬ್ಬ ಹಿರಿಯ ನಾಯಕರು ಅವ್ರನ್ನ ಕರ್ಕೊಂಡೋಗಿ DK ಶಿವಕುಮಾರ್ ಸಾಹೇಬ್ರ ಹತ್ರನೂ ಸಿದ್ದರಾಮಣ್ಣ ಅವ್ರ ಹತ್ರ ಕರ್ಕೊಂಡೋಗಿ ಇವರು ನಮ್ಮ ಪಕ್ಷಕ್ಕೆ ಬರ್ತಾರೆ, ನಾವು ತಗೋಬೇಕು ಅಂತ ಅವ್ರನ್ನ ಕೇಳಿದ್ದಾರೆ. ಆ ಕೇಳಿರುವಾಗ ಹೌದಾ ಅಂತ ನಮ್ಮನ್ನೆಲ್ಲ ಮಾತಾಡಬೇಕಲ್ಲ ಆ ವಿಚಾರದಲ್ಲಿ. ನಮ್ಮ ಅಧ್ಯಕ್ಷರಾದಂಥ ನಮ್ಮ PCC ಅಧ್ಯಕ್ಷರು, ಪ್ರದೇಶ್ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬರು ರಮೇಶ್ ಕುಮಾರ್ ಅವ್ರನ್ನ ಕರೆದಿದ್ದಾರೆ. ಅವರು ಕರೆದಿದ್ದಾರೆ ಅಥವಾ ಫೋನಲ್ಲಿ ಮಾತಾಡಿದ್ದಾರೆ ಗೊತ್ತಿಲ್ಲ, ಕರೆದು ಬಿಟ್ಟು ಕೇಳಿದ್ದಾರೆ, ನೋಡಪ್ಪ ಏನು ಸ್ವಾಮಿಗಳೇ ಈ ಥರ ವೆಂಕಟಶಿವರೆಡ್ಡಿಯವರು ನಮಗೆ ಪಕ್ಷಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ, ನಿಮ್ಮ ಒಪಿನಿಯನ್ ಏನು ಅಂತ ರಮೇಶ್ ಕುಮಾರ್ ಸ್ವಾಮಿಗಳನ್ನ ಕೇಳಿದ್ದಾರೆ. ನಮ್ಮನ್ನು ಆ ವಿಚಾರದಲ್ಲಿ ನಮ್ಮ ನಾಯಕರು ಅಂದರೆ ನಮ್ಮ ಹೈಕಮಾಂಡಲ್ಲ, ನಮ್ಮ ನಾಯಕರು ನನ್ನನ್ನು ಕೇಳಿದ್ರು, ಈ ಥರ ಮುಳಬಾಗಿಲು ಶಾಸಕರು ಬರ್ತಾರಂತೆ ಏನು ಪಾರ್ಟಿಗೆ ಅಂತ ಹೇಳಿದ್ರು. ಖಂಡಿತವಾಗ್ಲೂ ಸ್ವಾಗತವನ್ನು ಕೋರ್ತೀವಿ, ಅವ್ರು ನಮ್ಮ ಪಕ್ಷಕ್ಕೆ ಬರೋಂಗಿದ್ರೆ ಸ್ವಾಗತವನ್ನು ಕೋರ್ತೀವಿ, ಅದರಲ್ಲಿ ಯಾವುದೇ ನಮ್ಮ ಅನುಮಾನ ಇಲ್ಲ. ಏನಾದರೂ ಬರೋಂಗಿದ್ರೆ ಅವರು ನಮ್ಮ ಪಾರ್ಲಿಮೆಂಟ್ ಎಲೆಕ್ಷನ್ ಒಳಗಡೆ ಬಂದರೆ ಚೆನ್ನಾಗಿರ್ತದೆ. ಯಾರು ಕರ್ಕೊಂಡು ಬಂದಿದ್ದಾರೋ ಅವ್ರ ಹತ್ರ ನೀವು ಕೇಳಿ, ಅವ್ರನ್ನ ಕರ್ಕೊಂಬಂದು ನಿಮ್ಮ ಹತ್ರ ಬಿಟ್ಟಿದ್ದಾರಲ್ಲ ಅವ್ರನ್ನ ನೀವು ಕೇಳಿ, ಏನಂತ ಕೇಳಿ ಪಾರ್ಲಿಮೆಂಟ್ ಎಲೆಕ್ಷನ್ ಒಳಗಡೆ ಬರುವಂಥದ್ದನ್ನು ಮಾಡಿ ಅವ್ರನ್ನ. ಯಾಕಂದರೆ ಪಾರ್ಲಿಮೆಂಟ್ಗೆ ಉಪಯೋಗ ಆಗ್ತದೆ, ಅವ್ರದ್ದು ಓಟ್ ಇದ್ದೇ ಇರುತ್ತೆ, ಅವರು ಗೆದ್ದಿರುವಂಥವ್ರು ಶಾಸಕರು, ಹೌದು ಇದ್ದೇ ಇರುತ್ತೆ ಅಂತ ಹೇಳಿದ್ರು. ಆದರೂ ನಾವು ಏನು ಹೇಳಿದ್ವಿ ಅಂದರೆ ಖಂಡಿತವಾಗ್ಲೂ ಅವ್ರೇನಾದರೂ ಬಂದರೆ ಇವಾಗ ನಮ್ಮ ಪಕ್ಷಕ್ಕೆ ಅವ್ರು ರಿಸೈನ್ ಮಾಡಲೇಬೇಕಾಗ್ತದೆ. ಯಾರು ಇಬ್ಬರು ಶಾಸಕರು ರಿಸೈನ್ ಮಾಡಬೇಕಾಗ್ತದೆ. ಅವರೇನಾದರೂ ರಿಸೈನ್ ಮಾಡಿ ನಮ್ಮ ಪಾರ್ಟಿಗೆ ಏನಾದರೂ ಬಂದರೆ 100% ಆಗಿ ಶ್ರೀನಿವಾಸಪುರದಲ್ಲಿ ವೆಂಕಟಶಿವರೆಡ್ಡಿ ಅವರಿಗೆ ರಮೇಶ್ ಕುಮಾರ್ ಅವರನ್ನು ಸೂಚಕರಾಗಿ ನಾವು ಮಾಡ್ತೀವಿ. ಸೂಚಕರಾಗಬೇಕಲ್ಲ, ಅರ್ಜಿಗೆ ಸೂಚಕರಾಗಬೇಕಲ್ಲ. ರಮೇಶ್ ಕುಮಾರ್ ಅವರನ್ನು ವೆಂಕಟಶಿವರೆಡ್ಡಿ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ B ಫಾರಂ ಕೊಟ್ಟು ಅವರಿಗೆ ನಮ್ಮ ಹೈಕಮಾಂಡ್ ಒಪ್ಕೊಂಡಿದ್ದಾರೆ. ಕೊಟ್ಟು ರಮೇಶ್ ಕುಮಾರ್ ಅವರ ನೇತೃತ್ವದಲ್ಲೇ ಚುನಾವಣೆಯನ್ನು ಮಾಡ್ತೀವಿ. ರಮೇಶ್ ಕುಮಾರ್ ಅವರೇ ಅವರಿಗೆ ಸೂಚಕರಾಗಿ ಸೈನ್ ಆಗ್ತಾರೆ. ಮುಳಬಾಗಿಲು ಶಾಸಕರೇನಾದರೂ ನಮ್ಮ ಪಕ್ಷಕ್ಕೆ ಬರಂಗಿದ್ರೆ ನಾವು ಸ್ವಾಗತ ಕೋರ್ತೀವಿ, ಯಾವುದೇ ರೀತಿಯಲ್ಲಿ ಏನೂ ಇಲ್ಲ. ಅವರೇನಾದರೂ ಬಂದರೆ ಮುಳಬಾಗಿಲು ಶಾಸಕರಿಗೆ ನಾನೇ ಸೂಚಕನಾಗಿ, ನಾನು ಕೊತ್ತೂರು ಮಂಜು ನಾನೇ ಸೂಚಕನಾಗಿ, ಯಾಕಂದರೆ ನಾನು ಮುಳಬಾಗಿಲಲ್ಲಿ ಲೋಕಲ್ ವೋಟರ್, ನಾನಲ್ಲಿ ನಮ್ಮ